ಇನ್ನು ಅಗ್ನಿ ಅವಘಡದಲ್ಲಿ ಓರ್ವನಿಗೆ ಗಂಭೀರ ಗಾಯ ಆಗಿದೆ ಎಂಬ ಮಾಹಿತಿ ಸಿಗ್ತಾ ಇರುವಂತದ್ದು. ವಾಹನಗಳು ಸುಟ್ಟು ಕರಕಲಾಗಿದೆ ಎಂಬ ಮಾಹಿತಿ ಸಿಗ್ತಾ ಇದೆ. ಇನ್ನು ಬೆಂಕಿ ನಂದಿಸ್ತಾ ಇರುವಂತಹ ಅಗ್ನಿಶಾಮಕ ದಳ ಅವರು ಕೂಡ ಅಲ್ಲಿಗೆ ಹೋಗಿದ್ದಾರೆ. ಬೆಂಕಿ ನಂದಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಗ್ನಿ ಅವಘಡದಲ್ಲಿ ಓರ್ವನಿಗೆ ಗಂಭೀರವಾಗಿ ಗಾಯ ಆಗಿದೆಯಂತೆ. ನೋಡಿ, ಅಲ್ಲಿ ಅಷ್ಟು ಪ್ರಮಾಣದಲ್ಲಿ ಬೆಂಕಿ ಆವರಿಸ್ಕೊಂಡಿದೆ ಅಂತಂದ್ರೆ ಜನರಿಗೆ ಹಾನಿ ಆಗದೆ ಇರುತ್ತಾ? ಓರ್ವನಿಗೆ ಅಂದ್ರೆ ಗಂಭೀರವಾಗಿ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಕುಂಬಳಗೋಡ್ನಲ್ಲಿ ನಡೆದಿರುವಂತಹ ಅಗ್ನಿ ಅವಘಡ ಇದು ಯಾವ ರೀತಿಯಾಗಿ ಅಲ್ಲಿ ಬೆಂಕಿ ಹೊತ್ಕೊಳ್ತು? ಏನಾದ್ರೂ ಗಾಳಿಗೆ ಏನಾದ್ರೂ ಶಾರ್ಟ್ ಸರ್ಕ್ಯೂಟ್ ಆಯ್ತಾ ಅಥವಾ ಬೇರೆ ಏನಾದ್ರೂ ಟೆಕ್ನಿಕಲ್ ಇಶ್ಯೂ ಇತ್ತಾ ಅಲ್ಲಿ ಎಂಬ ಮಾಹಿತಿ ಸದ್ಯಕ್ಕೆ ಸಿಗ್ಬೇಕಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಏನಾದ್ರೂ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತಾ? ಯಾವ ರೀತಿಯಾಗಿ ಅಲ್ಲಿ ಬೆಂಕಿ ಕಾಣಿಸ್ಕೊಳ್ತು? ಈಗ ಬೆಂಕಿ ನನ್ಸೋ ಕೆಲಸ ಎಲ್ಲಿ ತನಕ ಬಂದಿದೆ ಅಂತ ಡೀಟೇಲ್ಸ್ ಕೊಡೋದಾದ್ರೆ? ಚಂದನ, ಸದ್ಯಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಬೆಂಕಿಯನ್ನ ನಂದಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಇದು ಪರ್ಫ್ಯೂಮ್ ತಯಾರು ಮಾಡ್ತಾ ಇದ್ದಂತಹ ಗೋಡನ್ ನಲ್ಲಿ ಆಕಸ್ಮಿಕವಾಗಿ ಏಕಾಏಕಿ ಸ್ಫೋಟ ಆಗಿತ್ತು. ಆ ಸ್ಫೋಟದ ತೀವ್ರತೆಗೆ ಕಡಿಮೆ ಅವಧಿಯಲ್ಲೇ ದೊಡ್ಡ ಮಟ್ಟದಲ್ಲಿ ಬೆಂಕಿ ಕೂಡ ಆವರಿಸಿಕೊಳ್ಳೋದಕ್ಕೆ ಆರಂಭ ಆಯಿತು. ಅದರಲ್ಲಿ ಆ ಒಂದು ಗೋಡನ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕಾರ್ಮಿಕರಿಗೂ ಕೂಡ ಈ ಒಂದು ಬೆಂಕಿ ತಗುಲಿದೆ. ಸುಮಾರು 7 ಜನರು ಇದರಲ್ಲಿ ಲಾಕ್ ಆಗಿದ್ದಾರೆ ಅಂತ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಗಾಯಾಳುಗಳನ್ನ ಈಗಾಗಲೇ ಸ್ಥಳೀಯ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಅದರಲ್ಲಿ ಓರ್ವನಿಗೆ ತೀವ್ರ ಗಾಯಗಳಾಗಿವೆ ಅನ್ನುವಂಥದ್ದು ಕೂಡ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಅಲ್ಲಿದ್ದಂತಹ ಒಂದು ಬೈಕ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಒಂದು ಆಟೋ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಅದರಲ್ಲಿ ಇದ್ದಂತಹ ಪಕ್ಕದಲ್ಲೇ ಇದ್ದಂತಹ ಮನೆಗಳಿಗೂ ಕೂಡ ಬೆಂಕಿಯ ಜ್ವಾಲೆ ಹೆಚ್ಚಾಗಿ ಮನೆಗಳಿಗೂ ಕೂಡ ಹಾನಿಯಾಗಿದೆ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಜೊತೆಗೆ ಪೊಲೀಸರು, ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದಕ್ಕೆ ಇದೀಗ ಹರಸಾಹಸವನ್ನ ಕೂಡ ಪಡ್ತಾ ಇದ್ದಾರೆ. ಚಂದನ. ಎಸ್ ಪ್ರಕಾಶ್, ಒಬ್ಬರಿಗೆ ಸೀರಿಯಸ್ ಆಗಿದೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಅವರ ಆರೋಗ್ಯ ಇವಾಗ ಯಾವ ರೀತಿ ಆಗಿದೆ ಅಂತ?